ಒಂದು ಹಳ್ಳಿ, ಅದರ ಪಕ್ಕದಲ್ಲಿ ತುಂಬಾ ಹಳೆಯ ಕಾಡು. ಆ ಕಾಡಿನ ಬಗ್ಗೆ ಒಂದು ವಿಚಿತ್ರ ಮಾತು ಇತ್ತು. ಅಲ್ಲಿ ಹೋದವರು ಹಿಂದಿರುಗುತ್ತಾರೆ, ಆದರೆ ಅವರು ಮೊದಲಿನಂತೆ ಇರುತ್ತಿರಲಿಲ್ಲ. ಆ ಹಳ್ಳಿಯಲ್ಲಿ ಶಿವ ಎಂಬ ಹುಡುಗ ಇದ್ದ. ಅವನು ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಎಲ್ಲರನ್ನು ಗಮನಿಸುತ್ತಿದ್ದ. ಒಂದು ದಿನ ಹಳ್ಳಿಯಲ್ಲಿ ಸಮಸ್ಯೆ ಶುರುವಾಯಿತು. ಆ ಕಾಡಿಗೆ ಹೋಗಿ ಬಂದವರು ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಏನಾಗುತ್ತಿದೆ ಎಂದು ತಿಳಿಯದೆ ಹಳ್ಳಿಯವರು ಭಯಪಟ್ಟರು. ಶಿವ ಹೇಳಿದ, ಇದು ಭಯ ಅಲ್ಲ, ಇದರ ಹಿಂದೆ ಏನೋ ಸತ್ಯ ಇದೆ, ನಾನು ನೋಡುತ್ತೇನೆ ಎಂದ. ಆ ರಾತ್ರಿ ಶಿವ ಕಾಡಿನೊಳಗೆ ಹೋದ. ಕಾಡಿನೊಳಗೆ ಹೋಗುತ್ತಿದ್ದಂತೆ ಅವನ ನೆರಳು ವಿಚಿತ್ರವಾಗಿ ಕದಲತೊಡಗಿತು. ತಟ್ಟಂತ ಅವನ ಮುಂದೆ ಒಂದು ಮಹಿಳೆ ಕಾಣಿಸಿಕೊಂಡಳು. ನಾನು ಈ ಕಾಡಿನ ರಾಣಿ, ನಾನು ಯಾರಿಗೂ ಹಾನಿ ಮಾಡುವುದಿಲ್ಲ ಎಂದಳು. ಶಿವ ಕೇಳಿದ, ಹಾಗಾದರೆ ಜನರು ಏಕೆ ಬದಲಾಗುತ್ತಿದ್ದಾರೆ? ರಾಣಿ ಹೇಳಿದಳು, ನಾನು ಅವರ ಮನಸ್ಸಿನ ನಿಜವಾದ ರೂಪವನ್ನು ಹೊರತೆಗೆದಿರುವೆ. ಒಬ್ಬನು ದುರಾಸೆ ಮನಸ್ಸಿನವನು, ಅವನು ಇನ್ನೂ ದುರಾಸೆ ಮನಸ್ಸಿನವನಾಗುತ್ತಾನೆ. ಒಬ್ಬನು ಒಳ್ಳೆಯ ಮನಸ್ಸಿನವನಾಗಿದ್ದರೆ ಅವನು ಇನ್ನೂ ಒಳ್ಳೆಯ ಮನಸ್ಸಿನವನು ಆಗುತ್ತಾನೆ. ನೀನು ನಿನ್ನ ನಿಜವಾದ ರೂಪ ನೋಡಲು ಸಿದ್ಧವಿದೆಯಾ ಎಂದಳು. ಶಿವ ತನ್ನ ಮುಂದೆ 2 ರೂಪಗಳನ್ನು ನೋಡಿದ. ಒಂದು ಅಧಿಕಾರ, ಹಣ, ಗರ್ವದಿಂದ ತುಂಬಿದ ಶಿವ. ಇನ್ನೊಂದು ಸರಳ, ಸಂತೋಷವಾಗಿರುವ ಶಿವ. ರಾಣಿ ಕೇಳಿದಳು, ಯಾವ ಜೀವನ ಬೇಕು ನಿನಗೆ ಎಂದಳು. ಶಿವ ಯೋಚಿಸಿ ಹೇಳಿದ, ನನಗೆ ಶಾಂತಿ ಬೇಕು, ಹಣ ಅಲ್ಲ ಎಂದ. ರಾಣಿ ನಗುತ್ತಾ ಹೇಳಿದಳು, ನೀನು ನಿನ್ನ ಮನಸ್ಸನ್ನು ಗೆದ್ದಿರುವೆ, ಅದಕ್ಕಿಂತ ದೊಡ್ಡ ಗೆಲುವೇ ಇಲ್ಲ. ನನ್ನ ಶಾಪವೂ ಇದೆ, ನಾನು ಜನರಿಗೆ ಅವರ ನಿಜ ತೋರಿಸುತ್ತೇನೆ, ಆದರೆ ಯಾರೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿ ಅವಳು ಮಾಯವಾದಳು. ಶಿವ ಹಳ್ಳಿಗೆ ಹಿಂತಿರುಗಿದ. ಅವನು ಜನರಿಗೆ ಹೇಳಿದ, ಕಾಡು ನಮಗೆ ಸಮಸ್ಯೆ ಅಲ್ಲ, ನಮ್ಮ ಮನಸ್ಸೇ ನಮಗೆ ಸಮಸ್ಯೆ ಎಂದ. ಊರಿನ ಜನರಿಗೆ ಅವನ ಮಾತು ನಿಧಾನವಾಗಿ ಎಲ್ಲರಿಗೂ ಅರ್ಥ ಆಯಿತು. ಈ ಕಥೆಯ ನೀತಿ, ನಮ್ಮ ಶತ್ರು ಹೊರಗೆ ಇಲ್ಲ, ನಮ್ಮೊಳಗೆ ಇದೆ. ನಮ್ಮ ಮನಸ್ಸನ್ನು ಗೆದ್ದವನೇ ನಿಜವಾದ ಧೈರ್ಯಶಾಲಿ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.